ಹಾಯ್ ಹೆಲ್ಲೋ ಕರ್ನಾಟಕ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ನಿನ್ನೆ ನಾಮಿನೇಷನ್ ಫೈನಲೈಸ್ ಆಯ್ತು. ನಿನ್ನೆ ಎಪಿಸೋಡ್ ಆಗಿದ ತಕ್ಷಣ ವೋಟಿಂಗ್ ಲೈನ್ಸ್ ಓಪನ್ ಮಾಡುದು. ನಿನ್ನೆ ಅದನ್ನ ನಾನು ತಿಳಿಸಿದ್ದೆ, ವೋಟಿಂಗ್ ಲೈನ್ಸ್ ಓಪನ್ ಆಗಿದೆ, ಹೋಗಿ ವೋಟ್ ಮಾಡಿ ಅಂತ. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ವೋಟ್ಸ್ ಪ್ರಕಾರ ಯಾರು ಬಾಟಮ್ ಅಲ್ಲಿ ಇದ್ದಾರೆ, ಯಾರು ಟಾಪ್ ಅಲ್ಲಿ ಇದ್ದಾರೆ ಅಂತ ಒಂದು ಅಪ್ಡೇಟ್ ಬಂದಿದೆ. ಅದನ್ನ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಮತ್ತೆ ಒಂದಿಷ್ಟು ಪ್ರಶ್ನೆ ಕೂಡ ಇತ್ತು. ಅಂದ್ರೆ 99 ವೋಟ್ಸ್ ಒಂದ್ ಅಕೌಂಟ್ ಐಡಿ ಇಂದ ಇವತ್ತು 99 ವೋಟ್ಸ್ ಹಾಕಿ ಮತ್ತೆ ನಾಳೆ ಕೂಡ ಅದೇ ಅಕೌಂಟ್ ಐಡಿ ಇಂದ 99 ವೋಟ್ಸ್ ಹಾಕ್ಬೋದಾ ಅಂತ ಒಂದಿಷ್ಟು ಕ್ಲಾರಿಫಿಕೇಶನ್ ಬೇಕಿತ್ತು. ಅದನ್ನ ನಾನು ಕ್ಲಾರಿಫಿಕೇಶನ್ ತಗೊಂಡಿದ್ದೀನಿ. ಅದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರ್ಯಾರು ಇನ್ನೂ ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ, ನೋಡಿ ಈ ವಾರ ನಾಮಿನೇಟ್ ಆಗಿರೋದು 5 ಜನ: ತ್ರಿವಿಕ್ರಮ್, ಮೋಕ್ಷಿತಾ, ಭವ್ಯ, ಚೈತ್ರ ಮತ್ತೆ ಧನರಾಜ್ ಆಚಾರ್ ಅವರು. ಈ 5 ಜನ ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರ ಹೋಗಲು ನಾಮಿನೇಟ್ ಆಗಿದ್ದಾರೆ. ಈ 5 ಜನದಲ್ಲಿ ಯಾರು ಬಾಟಮ್ ಅಲ್ಲಿ ಇದ್ದಾರೆ ಅಂದ್ರೆ ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ವೋಟ್ಸ್ ಪ್ರಕಾರ ಬರ್ತಿರೋ ಅಪ್ಡೇಟ್ ಅಲ್ಲಿ 5ನೇ ಸ್ಥಾನದಲ್ಲಿರೋದು ಚೈತ್ರ ಕುಂದಾಪುರ್ ಅವರು. ಅವರಿಗೆ ತುಂಬಾ ಕಡಿಮೆ ವೋಟ್ ಬರ್ತಿದೆ, ಅವರು 5ನೇ ಸ್ಥಾನದಲ್ಲಿದ್ದಾರೆ. ಇದು ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ವೋಟ್ಸ್ ಪ್ರಕಾರ ಬರ್ತಿರೋ ಅಪ್ಡೇಟ್. 4ನೇ ಸ್ಥಾನದಲ್ಲಿ ಮತ್ತೆ 3ನೇ ಸ್ಥಾನದಲ್ಲಿ ತುಂಬಾ ಫೈಟ್ ನಡೀತಿದೆ ಅಂತೆ. ಅಂದ್ರೆ ಭವ್ಯ ಮತ್ತೆ ಧನರಾಜ್ ಆಚಾರ್ ಅವರಿಗೆ ತುಂಬಾ ಫೈಟ್ ಇದೆ, ಅಂದ್ರೆ ನೆಕ್ ಟು ನೆಕ್ ಫೈಟ್ ನಡೀತಿದೆ. ಧನರಾಜ್ ಆಚಾರ್ ಅವರು ಒಂದ್ಸಲ 4th ಬಂದ್ರೆ ಒಂದ್ಸಲ 3rd ಹೋಗ್ತಾರೆ, ಆ ರೀತಿ ಆಗ್ತಿದೆ. ಭವ್ಯ ಗೌಡ ಮತ್ತೆ ಧನರಾಜ್ ಆಚಾರ್ ಅವರಲ್ಲಿ ಇಂಟರ್ಚೇಂಜ್ ಆಗ್ತಿದೆ ಸ್ಥಾನ. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ವೋಟ್ಸ್ ಅಪ್ಡೇಟ್ ಪ್ರಕಾರ 4ನೇ ಸ್ಥಾನದಲ್ಲಿರೋದು ಧನರಾಜ್ ಆಚಾರ್ ಅವರು, 3ನೇ ಸ್ಥಾನದಲ್ಲಿರೋದು ಭವ್ಯ ಗೌಡ ಅವರು ಅಂತ ಬರ್ತಿದೆ. ನೋಡಿ, ಅವ್ರ ಪರ್ಫಾರ್ಮೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ. ಪ್ರತಿದಿನ ಅವ್ರ ಪರ್ಫಾರ್ಮೆನ್ಸ್ ಮೇಲೂ ವೋಟ್ ಡಿಫ್ರೆನ್ಸ್ ಆಗುತ್ತೆ. ನಾಳೆ ಬೇರೆ ರೀತಿ ಟರ್ನ್ ಆಗ್ಬೋದು ವೋಟಿಂಗ್ ಟ್ರೆಂಡ್ ಅಲ್ಲಿ, ಅದಕ್ಕೋಸ್ಕರ ಅವ್ರ ಪರ್ಫಾರ್ಮೆನ್ಸ್ ಕೂಡ ಮ್ಯಾಟರ್ ಆಗುತ್ತೆ ಇಲ್ಲಿ. ಇವತ್ತು ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರುವ ಪ್ರಕಾರ 3ನೇ ಸ್ಥಾನದಲ್ಲಿರೋದು ಭವ್ಯ ಅವರು, 4ನೇ ಸ್ಥಾನದಲ್ಲಿ ಧನರಾಜ್ ಆಚಾರ್ ಅವರು ಇದ್ದಾರೆ. ಮತ್ತೆ ಟಾಪ್ 2 ಅಲ್ಲಿ ತ್ರಿವಿಕ್ರಮ್ ಅವರು, ಮೋಕ್ಷಿತ್ ಅವರೇ ಇದ್ದಾರೆ. ತ್ರಿವಿಕ್ರಮ್ ಅವರಿಗೆ ತುಂಬಾ ವೋಟ್ ಬರ್ತಿದೆ. ತ್ರಿವಿಕ್ರಮ್ ಅವರು ಫಸ್ಟ್ ಪ್ಲೇಸ್ ಅಲ್ಲಿ ಇದ್ದಾರೆ, ಮೋಕ್ಷಿತ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ನೋಡಿ, ನಿನ್ನೆ ಎಪಿಸೋಡ್ ಅಲ್ಲಿ ನೀವು ನೋಡಿರ್ತೀರಾ, ಧನರಾಜ್ ಆಚಾರ್ ಅವರು ಮತ್ತೆ ಹನುಮಂತಣ್ಣ ಮಾತಾಡ್ತಿರ್ತಾರೆ. ಮೋಕ್ಷಿತ್ ಅವ್ರು ಯಾಕೆ ಬೇರೆ ಬಾಲ್ ನೆಲ್ಲ ತಗೊಳಕ್ ಹೋಗ್ತಿರ್ಲಿಲ್ಲ ಅಂದ್ರೆ, ಅವರೇ ಯಾಕೆ ಕಿತ್ಕೊಳಕ್ ಹೋಗ್ತಿರ್ಲಿಲ್ಲ, ಬಿದ್ದಿರೋದನ್ನ ಮಾತ್ರ ಆರಿಸ್ಕೊಂತಿದ್ರು, ಅವರು ಕಿತ್ಕೊಳಕ್ ಯಾಕೆ ಹೋಗ್ಲಿಲ್ಲ ಅಂತ ಮಾತಾಡ್ತಿರ್ತಾರೆ. ಆಮೇಲೆ ಅವರೇ ಸ್ವತಃ ಹೋಗ್ಬಿಟ್ಟು ಮೋಕ್ಷಿತ್ ಅವ್ರನ್ನ ಕೇಳ್ತಾರೆ, ಏನಕ್ಕೆ ನೀವು ಆ ರೀತಿ ಮಾಡ್ಲಿಲ್ಲ, ಅದು ಆಟ ಅಲ್ವಾ, ನೀವು ಅದನ್ನ ಆಡ್ಬೇಕಲ್ಲ. ಇಲ್ಲ, ನಾನು ಹಂಗ್ ಮಾಡಲ್ಲ, ನಾನು ಬೇರೆಯವ್ರದ್ದು ಕಿತ್ಕೊಳಕ್ ಹೋಗಲ್ಲ, ಅದ್ ಬಿದ್ದಿರೋದ್ ನಾನು ತಗೊಂಡಿದೀನಿ, ಮತ್ತೆ ನಿಮ್ದಲ್ಲಿರೋದೆಲ್ಲ ಕಿತ್ಕೊಂತಿದ್ದಲ್ಲ ಬಾಲ್, ನಂದಲ್ಲಿರೋದ್ ಕಿತ್ಕೊಂಡ್ರು ನನಗೆ ಅವ್ರದಲ್ಲಿರೋದ್ ಕಿತ್ಕೊಳಕ್ ನನಗೆ ಇಷ್ಟ ಇಲ್ಲ, ನನಗೆ ಆ ತರ ಆಟ ಆಡಕ್ ಇಷ್ಟ ಇಲ್ಲ ಅಂತ ಅಂತಾರೆ. ಅದು ಒಂದಿಷ್ಟು ಜನಕ್ಕೆ ಇಷ್ಟ ಆಗುತ್ತೆ, ಅಂದ್ರೆ ಅವ್ರು ಬೇರೆಯವರಿಗೆ ನೋವು ಮಾಡಕ್ ಇಷ್ಟ ಪಡಲ್ಲ ಅಂತ ಒಂದಿಷ್ಟು ಜನ ಅಂತಾರೆ. ಮತ್ತೆ ಇದು ಆಕ್ಚುಲಿ ಆಟಗಾರರು, ಆಟದಲ್ಲಿ ಅದೆಲ್ಲ ನೋಡ್ಬಾರ್ದು. ಸುಮ್ನೆ ಹೋಗಿ ಅವ್ರ ಆಟ ಅದು ಮುಖ್ಯ, ಅವ್ರು ಗೆಲ್ಲದ್ ಮುಖ್ಯ, ಟಿಕೆಟ್ ಟು ಫಿನಾಲೆ ತಗೊಳೋದು ಮುಖ್ಯ ಆಗುತ್ತೆ. ಅವ್ರು ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಬೇಕು ಹೊರತು ಆ ಬಾಲ್ ನ ನಂಗೆ ಕಿತ್ಕೊಳಲ್ಲ ಮಾತಾಡಬಾರ್ದಿತ್ತು. ಮೋಕ್ಷಿತ್ ಅವರು ಈ ಬೆಳಿಗ್ಗೆ 11 ಗಂಟೆವರೆಗೂ ನಡೆದಿರೋ ವೋಟಿಂಗ್ ಪ್ರಕಾರ ಬಂದಿರೋ ಅಪ್ಡೇಟ್ ಪ್ರಕಾರ ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ. ಅವರಿಗೂ ಕೂಡ ತುಂಬಾ ಫ್ಯಾನ್ ಬೇಸ್ ಇದೆ, ಅವ್ರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಾರೆ ಅಂತ ಬರ್ತಿದೆ. ಅದೇ ತ್ರಿವಿಕ್ರಮ್ ಅವರಿಗೊಂದು ತುಂಬಾ ಜಾಸ್ತಿ ವೋಟ್ ಬರ್ತಿದೆ ಅಂತ ತಿಳಿದು ಬಂದಿದೆ. ತುಂಬಾ ವೋಟ್ಸ್ ಬರ್ತಿದೆ. ಇವಾಗ ನೋಡಿ, ಇನ್ನೇನ್ 3 ವಾರ ಪೆಂಡಿಂಗ್ ಇರಾಗ ಇನ್ಮೇಲೆ ವೋಟ್ಸ್ ತುಂಬಾ ಇನ್ಕ್ರೀಸ್ ಆಗುತ್ತೆ. ಮತ್ತೆ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡ್ಬೇಕಿತ್ತು. ನೋಡಿ, ಒಂದ್ ಅಕೌಂಟ್ ಐಡಿ ಇಂದ 99 ವೋಟ್ಸ್ ಅಷ್ಟೇ. ಇವಾಗ ನೋಡಿ, ಇವತ್ತು ನೀವು 99 ವೋಟ್ಸ್ ಹಾಕಿದ್ರೆ ನಾಳೆ ಹಾಕಕ್ ಆಗಲ್ಲ ಅಂತೆ. ನಾನು ತುಂಬಾ ವಿಚಾರಿಸಿದೆ ಅದನ್ನ, ಮತ್ತೆ ತುಂಬಾ ಕಡೆ ನಾನು ಸರ್ಚ್ ಮಾಡಿರೋದ್ರಲ್ಲಿ ನನಗ್ ಸಿಕ್ಕಿದ್ದೆ 99 ವೋಟ್ಸ್ ನೀವು ಒಂದೇ ಸಲ ಹಾಕಕ್ಕಾಗೋದು. ಒಂದೇ ಸಲ ಅಂದ್ರೆ ಒಂದ್ ಅಕೌಂಟ್ ಐಡಿ ಇಂದ 99 ವೋಟ್ಸ್. ಇವತ್ತು ನೀವು 30 ಹಾಕಿ, ನಾಳೆ 30, ನಾಡಿದ್ 30 ಆ ರೀತಿ ಹಾಕ್ಬೋದು. ಅಂದ್ರೆ 99 ಅಷ್ಟೇ ಕೌಂಟ್ ಆಗೋದು. 99 ಮೇಲೆ ಒಂದು ಕೂಡ ಕೌಂಟ್ ಆಗಲ್ಲ ವೋಟು. ಒಂದ್ ಅಕೌಂಟ್ ಐಡಿ ಇಂದ 99 ವೋಟ್ಸ್ ಅಂತೆ. ಅದು ಪ್ರತಿದಿನ ಅಲ್ಲ, ಇವತ್ 99 ಈ ಅಕೌಂಟ್ ಇಂದ, ಮತ್ತೆ ಅದೇ ಅಕೌಂಟ್ ಇಂದ ನಾಳೆ 99, ಆ ರೀತಿ ಅಲ್ವಂತೆ. ಒಂದ್ ಅಕೌಂಟ್ ಐಡಿ ಇಂದ ವೋಟಿಂಗ್ ಲೈನ್ ಸ್ಟಾರ್ಟಿಂಗ್ ಇಂದ ವೋಟಿಂಗ್ ಲೈನ್ ಎಂಡ್ ಆಗೋವರೆಗೂ ಒಂದ್ ಅಕೌಂಟ್ ಇಂದ 99 ವೋಟ್ಸ್ ಅಷ್ಟೇ ಅಂತ ಹಾಕಕ್ ಅವಕಾಶ ಇರೋದು. ಹೋಗ್ಬಿಟ್ಟು ನೀವು ಹಾಕಿ, ನಿಮ್ಮ ಹತ್ರ ಎಷ್ಟು ಅಕೌಂಟ್ ಇದಾವೋ, ಇಲ್ಲ ಕ್ರಿಯೇಟ್ ಮಾಡ್ಕೊಳ್ಳಿ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಹುದು ಜಿಯೋ ಸಿನಿಮಾದಲ್ಲಿ, ಅದ್ರಲ್ಲಿ ಏನ್ ತೊಂದರೆ ಇಲ್ಲ. 3-4 ಅಕೌಂಟ್ ಕ್ರಿಯೇಟ್ ಮಾಡ್ಕೊಬಹುದು. ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ಅದ್ರಲ್ಲಿ ನೀವು 99 ವೋಟ್ಸ್ ಹಾಕಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿ ಮುಗಿಸ್ತಿದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.